ಬೆಂಗಳೂರಿನಲ್ಲಿ ನಡೆದಿರುವಂತಹ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. 4 ಕಡೆಗಳಲ್ಲೂ ಕೂಡ ನಾಕಾಬಂದಿಯನ್ನು ಮಾಡಿದ್ದಾರೆ. ಜೊತೆಗೆ 4-6 ವ್ಯಾಪ್ತಿಯ ವಿಭಾಗದ ಪೊಲೀಸರು ಕೂಡ ಇದನ್ನ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಅನೇಕ ಲೂಪ್ ಹೋಲ್ಸ್ಗಳನ್ನು ಕೂಡ ನೋಡ್ತಾ ಇದ್ದೀವಿ. ಹೇಗೆ ದರೋಡೆಕೋರರು ಪ್ಲಾನ್ ಮಾಡ್ಕೊಂಡಿದ್ದಾರೋ ಮಾಹಿತಿಯನ್ನು ನೀಡುವಲ್ಲೂ ಕೂಡ ಇಲ್ಲಿ ವಿಫಲವಾಗಿದೆ ಅಂತ. ಮೇಲ್ನೋಟಕ್ಕೆ ಸಿಎಂಎಸ್ ಸಿಬ್ಬಂದಿ ಮೇಲೆ ಅನುಮಾನ. ಸಿಟಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದರೋಡೆ ನಡೆದ ಬಳಿಕ ತಡವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಎಟಿಎಂ ವಾಹನ ಸಿಬ್ಬಂದಿಯ ವಿಚಾರಣೆ ಆಗ್ತಾ ಇದೆ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇದೆ. ಎಟಿಎಂ ಸಿಬ್ಬಂದಿ ಬಳಿ ಗನ್ ಇದ್ರೂ ಕೂಡ, ವೆಪನ್ ಇದ್ರೂ ಕೂಡ ಯಾಕೆ ಬಳಸಲಿಲ್ಲ? ಚಾಲಕ, ಗನ್ ಮ್ಯಾನ್, ಓರ್ವ ಸಿಬ್ಬಂದಿಯ ವಿಚಾರಣೆ ನಡೀತಾ ಇದೆ. ಆನಂತರವಷ್ಟೇ ಸತ್ಯಾಂಶಗಳು ಗೊತ್ತಾಗುತ್ತೆ ಅಂತ ಹೇಳಿ ಸೀಮಂತ್ ಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಯಾವುದೇ ದರೋಡೆ ನಡೆದಾಗ, ಯಾವುದೇ ಕಳ್ಳತನ ನಡೆದಾಗ ಪ್ರಥಮ ಮಾಹಿತಿಯನ್ನು ತತ್ಕ್ಷಣ ಕೊಡಬೇಕಾಗತ್ತೆ. ಬೆಂಗಳೂರಿನ ಪೊಲೀಸ್ ಆಯುಕ್ತರು ನೀಡಿರುವ ಮಾಹಿತಿಯ ಪ್ರಕಾರ ಸಿಎಂಎಸ್ ಸಿಬ್ಬಂದಿ 4 ಜನ ಏನಿದ್ರು ಅವರು ತತ್ಕ್ಷಣ ಮಾಹಿತಿಯನ್ನು ಕೊಟ್ಟಿಲ್ಲ. ತಕ್ಷಣ ಮಾಹಿತಿಯನ್ನು ಕೊಟ್ಟಿದ್ರೆ ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾ ಇದ್ರು. ಹಾಗಾದರೆ ಅನುಮಾನಗಳೇನೇನು ಅನ್ನೋದನ್ನು ನೋಡೋದಾದರೆ ಏನೆಲ್ಲ ಅನುಮಾನಗಳಿದ್ದಾವೆ, ಹೇಗೆ ಈ ಪ್ರಕರಣದಲ್ಲಿ ಅನುಮಾನಗಳು ಕಾಡ್ತಾ ಇದ್ದಾವೆ ಅನ್ನೋದನ್ನು ನೋಡೋದಾದರೆ, ಈ ದರೋಡೆ ಬಳಿಕ ತಡವಾಗಿ ಮಾಹಿತಿಯನ್ನು ಕೊಟ್ಟಿದ್ದೆ ಯಾಕೆ ಅನ್ನೋ ಅನುಮಾನ ಇದೆ. ತಕ್ಷಣ ಮಾಹಿತಿಯನ್ನು ಕೊಡುವ ಬದಲಾಗಿ ವಿಳಂಬವಾಗಿ ಮಾಹಿತಿಯನ್ನು ಕೊಟ್ಟಿದ್ದೆ ಯಾಕೆ ಅಂದರೆ, ಕಳ್ಳತನ ನಡೆದಂಥ ತಕ್ಷಣ ಮಾಹಿತಿಯನ್ನು ಕೊಟ್ಟಿದ್ದರೆ ಕಳ್ಳರು ಪೊಲೀಸರ ಕೈಗೆ ಸಿಕ್ಕಿ ಹಾಕ್ಕೊಳ್ತಾ ಇದ್ರು. ಕಳ್ಳರು ಸೇಫ್ ಆದ ನಂತರದಲ್ಲಿ, ಕಳ್ಳರು ಪರಾರಿಯಾದ ನಂತರದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎನ್ನುವ ಅನುಮಾನ ಇದೆ. ಅವರ ಬಳಿ ಇರುವಂಥ ಗನ್ಗಳನ್ನು ಯಾಕೆ ಬಳಸಲಿಲ್ಲ?